ಪ್ರೇಮಿಯ ಜೊತೆ ಸೇರಿ ಮಾಜಿ ಪ್ರಿಯಕರನನ್ನ ಭೀಕರವಾಗಿ ಕೊಲೆ ಮಾಡಿ ಅಂತ್ಯಕ್ರಿಯೆ ಮಾಡಲು ಮುಂದಾಗಿದ್ರು. ಡೆತ್ ಸರ್ಟಿಫಿಕೇಟ್ ಇಲ್ಲ ಎಂದು ಮನೆಯಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು. ಇದೀಗ 3 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಕೊಲೆ ಮಾಡಲು ಏನು ಕಾರಣ? ಮನೆ ಮಾಲೀಕರ ಬಳಿ ಏನು ಹೇಳಿದ್ರು? ಇದರ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ನೀವೇ ಏನಾದ್ರೂ ಮಾಡಬೇಕು. ಡಿಂಗರ ಬಿಲ್ಲಿ ಕಿಂಡಿ ತೋರಿಸ್ತೀ. ಹೊಸ ಬಾಯ್ ಫ್ರೆಂಡ್ ಜೊತೆ ಮಾಜಿ ಪ್ರಿಯಕರನಿಗೆ ಚಟ್ಟ. ಚಾಂದನಿ ಬಳುಕೋ ಚಾಂದನಿ, ದಿನವೂ ಡ್ರೀಮಲ್ಲಿ ಸಿಗ್ತೀನಿ. ಕೊಳೆತ ಸ್ಥಿತಿಯಲ್ಲಿ ಸಿಕ್ಕ ಶವದ ಆರೋಪಿಗಳು ಅರೆಸ್ಟ್. ಕೊಲೆಯಾದನ ಜೊತೆಯೇ ಪಾರ್ಟಿ ಮಾಡಿದ್ದ ಆರೋಪಿಗಳು. ಮನೆಯ ಮುಂದೆ ನೋಡುತ್ತಿರುವ ಜನ, ಕೊಳೆತ ಸ್ಥಿತಿಯಲ್ಲಿ ಸಿಕ್ಕ ಶವ, ಬೀಗ ಹಾಕಿರುವ ಮನೆ, ಒಂದಲ್ಲ ಎಂದು 2 ಮನೆ ಬಾಡಿಗೆಗೆ ಪಡೆದಿದ್ದ ಪ್ರೇಮಿಗಳ ಕ್ರೈಮ್ ಕಹಾನಿ ಇದು. ಕಳೆದ ತಿಂಗಳು 12ನೇ ತಾರೀಕು ಬಾಗಲಕೋಟೆಯ ಮಂಜುನಾಥ್ ನಗರದಲ್ಲಿ ಇದೇ ಮನೆಯಿಂದ ದುರ್ವಾಸನೆ ಬರ್ತಾ ಇತ್ತು. ಮನೆ ಓನರ್ ಬಂದು ಪರಿಶೀಲನೆ ಮಾಡಿದಾಗ ಕೊಲೆಯಾಗಿರೋದು ಗೊತ್ತಾಗಿದೆ. ಹೀಗೆ ಕೊಲೆಯಾದವನೇ ಈ ಫೋಟೋದಲ್ಲಿ ಕಾಣುವ ಮೋಹನ್ ಕೃಷ್ಣರಾವ್. 3 ತಿಂಗಳ ಹಿಂದೆ ಗಂಡ ಹೆಂಡತಿ ಅಂತ ಹೇಳಿಕೊಂಡು 2 ಮನೆ ಬಾಡಿಗೆಗೆ ಪಡೆದಿದ್ರು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಇವನ ಜೊತೆಯಲ್ಲಿ ಇದ್ದ ಲೇಡಿ ಊರ್ಮಿಳಾ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಆಕ್ಟ್ ಮಾಡಿಕೊಂಡಿದ್ಲು. ಇತ್ತೀಚೆಗೆ ಇಬ್ಬರ ನಡುವೆ ಕಿರಿಕ್ ಶುರುವಾಗಿದೆ. ಆಗ ಜೀವಳಿಗೆ ವಿನಯ್ ಅನ್ನೋನ ಜೊತೆ ಕಾಂಟ್ಯಾಕ್ಟ್ ಶುರುವಾಗಿದೆ. ಇದು ಇನ್ನಷ್ಟು ಜಗಳ ಜಾಸ್ತಿ ಆಗಲು ಕಾರಣವಾಗಿದೆ. 1-2 ಗಂಟೆಗೆ ನಾವು ಬಿಡು ಮಾಡ್ಕೊಂಡು ಬಂದು ನೋಡಿದ ಸ್ಮೆಲ್ ಸ್ವಲ್ಪ ಬರ್ತಾ ಇತ್ತು ನಮಗೂ. ಫಸ್ಟ್ ಬರ್ಲಿಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಬಂತು, ಸ್ವಲ್ಪ ಬಿಟ್ಮೇಲೆ. ಆಮೇಲಿಂದ ಇದು ಯಾಕೆ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು 112 ಕಾಲ್ ಮಾಡ್ಬಿಟ್ಟು ಹೊಯ್ಸಳ ಕಾಲ್ ಮಾಡ್ದು. ಅವ್ರು ಬಂದ್ರು, ಇರೋದು 7 ದಿವಸ ಆಯ್ತು, ಸ್ಮೆಲ್ ಬರ್ತಾ ಇದೆ ನೋಡಿ ಅಂತಂದು. ಸರಿ ಅಂತ ಅಂದ್ಬಿಟ್ಟು ಅವ್ರು ಇನ್ನೂ ಮೇಲೆ ಅಧಿಕಾರಿಗಳೆಲ್ಲ ಬರಬೇಕು, ಅವ್ರು ವೆಯ್ಟ್ ಮಾಡ್ಬಿಟ್ಟು ಇಲ್ಲಿ ಪಕ್ಕದವ್ರ ಕೈಯಲ್ಲಿ ಬೀಗ ಹೊಡ್ಸ್ಬಿಟ್ಟು ಒಂದ್ ಮನೆ ನೋಡ್ರು ಏನೂ ಆಗಿರ್ಲಿಲ್ಲ. ಇನ್ನೊಂದ್ ಮನೆ ಹೊಡೆದಾಗ ಬಾಡಿ ಬಿದ್ದಿತ್ತು ಅಂತಂದ್ರು. 2 ಮಂತ್ಸ್ ಆಯ್ತು ಸರ್, 2 ಮಂತ್ಸ್ ಆಯ್ತು. ಡಿಸೆಂಬರ್ 20th ಅಲ್ಲಿ ಬಂದ್ರು ಅವರು. 2 ಮಂತ್ಸ್ ಆಯ್ತು. ಇನ್ನು 1 ತಿಂಗಳು ಬಾಡಿಗೆ ಕೊಟ್ಟಿತ್ತು. ಇನ್ನೊಂದು ತಿಂಗಳು ಕೊಡೋಷ್ಟಾಗ ಅವ್ರು ಖಾಲಿ ಮಾಡ್ತೀನಿ ಅಂದ್ರು. ಮಾರ್ಚ್ 10-20 ಖಾಲಿ ಮಾಡಿ ಅಂತ ಹೇಳಿದೆ. ಕಿಡ್ನಿ ಕಲೆಕ್ಟ್ ಮಾಡ್ತೀನಿ ಅಂತ ಅವ್ರಂದ್ರು. ಹೋಗ್ತೀನಿ ನಾನು ಅಂತ ಜೆಂಟ್ಸ್. ಲೇಡಿ ಹೌಸ್ ವೈಫ್ ಆಗಿರ್ತೀನಿ, ಫಿಲ್ಮ್ ಶೂಟಿಂಗ್ಸ್ ಹೋಗ್ತೀನಿ ಅಂತಂದ್ರು. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಒಟ್ನಲ್ಲಿ ಮನೆಗೆ ಇರ್ತಿದ್ರು ಅವ್ರು. ಜಗಳ ಹೆಚ್ಚಾಗಿ ಮನೆ ಬಿಟ್ಟು ಹೋಗಿದ್ದ ಮೋಹನ್ ಹೇಗಾದ್ರೂ ಮಾಡಿ ಇವನನ್ನ ಕೊಲೆ ಮಾಡಬೇಕು ಅಂತ ತನ್ನ ಹೊಸ ಪ್ರಿಯಕರನ ಜೊತೆ ಸ್ಕೆಚ್ ಹಾಕಿದ್ಲು. ಕೊಲೆಯಾದ ದಿನ ಮನೆಗೆ ಬಂದ ಮೋಹನ್ ವಯಾಗ್ರಾ ಟ್ಯಾಬ್ಲೆಟ್ ತೆಗೆದುಕೊಂಡು ಆಕೆಗೆ ಲೈಂಗಿಕ ಕ್ರಿಯೆಗೆ ಬರುವಂತೆ ಒತ್ತಾಯಿಸಿದ್ದ. ಜಗಳ ಮಾಡಿದ್ದಾನೆ. ಆಗ ವಿನಯ್ ನನ್ನ ಕರೆಸಿಕೊಂಡು ಕಿರಿಕ್ ಮಾಡಿದ್ದಾಳೆ. 3 ಸೇರಿ ಚಾಕುವಿನಿಂದ ಇರಿದಿದ್ದಾಳೆ. ಶಬ್ದ ಹೊರಗಡೆ ಬರಬಾರದೆಂದು ಬಾಯಿಗೆ ಟೇಪ್ ಹಾಕಿ ಸುತ್ತಿದ್ದಾರೆ. ನಂತರ ಮಾರನೇ ದಿನ ಅಂತ್ಯಕ್ರಿಯೆ ಮಾಡಲು ಪ್ಲಾನ್ ಮಾಡಿದ್ದಾರೆ. ಆದರೆ ಡೆತ್ ಸರ್ಟಿಫಿಕೇಟ್ ಬೇಕು ಎಂದಾಗ ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ರು. ಏನೋ ಯಾರೋ ಹುಡುಗಿ ಈ ಥರ ಬೇರೆ ಮದುವೆ ಮಾಡ್ಕೋಬೇಕು ಅಂತ ಇದ್ಲು, ಇವನು ನಾನು ಮಾಡ್ಕೋಬೇಕು ಅಂತ ಇದ್ದ ಅಂದ್ಬಿಟ್ಟು ಬೇರೆ ಜೊತೆ ಮಾಡಿಸಿದಾಳೆ ಅಂತ ಇದ್ದಾರಪ್ಪ. ಇವ್ರು ಹೇಳ್ತಾರೆ, ನಮಗೆಲ್ಲ ಗೊತ್ತು. ನಮ್ಗೆ ಏನು ನಮ್ಮ ಕಡೆ ಏನೂ ಹೇಳಿರ್ಲಿಲ್ಲಪ್ಪ. ಶಿವರಾತ್ರಿ ಹಬ್ಬದ ದಿನ ಮನೆಗೆ ಬಂದಿದ್ದ. ಬಂದು ಚಿಕ್ಕ ತಿರ್ಪಿಗೆ ಹೋಗಿದ್ದಮ್ಮ ಅಂತ ಹೇಳ್ಬಿಟ್ಟು ಬಂದು ಲಾಡು ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಅವ್ನು ಸ್ವಲ್ಪ ಕುಂತಿದ್ದು ಬಂದ. ಏನು ಮಾತಾಡಲಿಲ್ಲ, ಅವತ್ತು ಅಷ್ಟೇ ಹೇಳಿದ್ರು. ಬೆಂಗಳೂರಲ್ಲೇ ಇರೋದು ನಾವು ತುಂಬ ದಿನದಿಂದ. ಇವಾಗ ಇದು ಅವ್ರ ಮನೇನು ಇಟ್ಲಾಗೆ ಇಲ್ಲ ಇದೆ. ನಮ್ಮ ಜೊತೆ ಇಲ್ಲ, ಬೇರೆ ಇರೋದು. ನಾವು ಬೇರೆ ಇರೋದು, ನಮ್ಮ ಬೇರೆ. ಗಾಡಿಗಳು ಲೋನು ವಸೂಲಿ ಮಾಡಿ ಬ್ಯಾಂಕ್ ಆಗ್ತಾಯಿತ್ತು. ಮನೆಯವರು ಊಟ ಮಾಡಿಕೊಡ್ತಾರೆ ಅವ್ರಿಗೆ. ಯಾಕಂದ್ರೆ ನಿಮ್ಮ ಹುಡುಗ 3 ದಿನ ಬಂದಿಲ್ಲ, ಮನೆ ಬಾಗಿಲು ಬೀಗ ಹಾಕೈತೆ ಅಂತ ಕರೆದ್ರು. ಆವಾಗ ಬಂದು ಕೇಳಿದಕ್ಕೆ ಮತ್ತೆ ಆಕ್ಸಿಡೆಂಟ್ ಆಗಿದೆ, ನನಗೆ 40,000 ದುಡ್ಡು ಕಳಿಸು ಅಂತೇಳಿ ಫೋನ್ ಬಂತು ಅಂದರು. ಹಂಗೆ ಆಕ್ಸಿಡೆಂಟ್ ಆಗಿದೆ, ಅದನ್ನ ಆಸ್ಪತ್ರೆಗೆ ಇರಬೇಕಲ್ಲ ಅಂತ ಅಂದಕ್ಕೆ ಅವರು ಯಾರು ಬಿಂದು ಹೆಸರೇ ಗೊತ್ತಿಲ್ಲ ನನಗೆ, ಯಾರು ಬಿಂದು ಅನ್ನೋ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದ. ಅಲ್ಲೇ ನಾವು ಹೋಗಿದ್ದಾನೆ, ನೋಡೋದು ಬನ್ನಿ ಅಂತ ಆಟೋ ಮಾಡಿ ಕರ್ಕೊಂಡು ಬಂದರು. ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ ಅಲ್ಲಿ ಗಾಡಿ ಇತ್ತು. ಗಾಡಿ ಇದಕ್ಕೆ ಮತ್ತು ಪಕ್ಕದ ಮನೆ 2 ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆ ಕೇಳಿಕೆ ಎಲ್ಲೋದು ಇವರು ಅಂತ ನಮ್ಮ ಹುಡುಗ ಫೋಟೋ ತೋರಿಸ್ಬಿಟ್ಟು, ನಮ್ಮ ಹುಡುಗ ಬಂದಿದ್ದಾನೆ, ಗಾಡಿ ಇದೆ, ನಮ್ಮ ಹುಡುಗ ಇಲ್ಲಿ ಅಂತ ಕೇಳಿದಕ್ಕೆ ನಿಮ್ಮ ಹುಡುಗ ಏನೋ 15-20 ತಿಂಗಳಿಗೋ ಬರ್ತಾನಮ್ಮ, ಮತ್ತು ಗಾಡಿ ಇದೆ, ಎಲ್ಲೋದ್ರು ಅಂತ ಗೊತ್ತಿಲ್ಲ ಅಂತ. ಮತ್ತು ಇವ್ರು 2 ಮನೆಯವ್ರು ಎಲ್ಲೋದ್ರು ಅಂತದಕ್ಕೆ ಏನೋ ಟೂರ್ ಹೋಗಿದ್ದಾರಮ್ಮ, ಮನೆ ಬೀಗ ಹಾಕಿ ನಮ್ಗೆ ಗೊತ್ತಿಲ್ಲ ಅಂದರು. ಆಮೇಲೆ ಇನ್ನೊಂದು ಮನೆಯವರು ರಾತ್ರಿ ತುಂಬ ಗಲಾಟೆ ಆಯ್ತಮ್ಮ, ಹೊಯ್ಸಳವೇ ಅಂತ ಬಂದಿತ್ತು, ಏನು ಅನ್ನೋದು ಗೊತ್ತಿಲ್ಲ ನಮಗೆ ಅಂತ ಅಂದರು. ಇಲ್ಲಿಗೆ ಬಂದು ನಾವು ಕಂಪ್ಲೇಂಟ್ ಕೊಡೋಣ ಅಂತ ಬಂದಕ್ಕೆ ಇವರು ಕಂಪ್ಲೇಂಟ್ ತೊಗೊಂಡಿಲ್ಲ. ಒಂದು 3 ದಿನ ತಾನೇ ಆಗಿದೆಯಲ್ಲ ಅವಳನ್ನ, ಇಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರು. ಅಲ್ಲೇ ಹೋಗಿ ನಾವು ಯಾವುದು ಹೇಳ್ತೀವಿ, ಒಂದು 3-4 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಕಂಪ್ಲೇಂಟ್ ತೊಗೊಂಡಿಲ್ಲ. ಅವ್ರು ನಮ್ಮ ಹುಡುಗರು ಫೋನ್ ನಂಬರ್ ತೊಗೊಂಡ್ರು, ನಮ್ಮ ಫೋನ್ ನಂಬರ್ ತೊಗೊಂಡ್ರು, ಕಂಪ್ಲೇಂಟ್ ತೊಗೊಂಡು ವಾಪಸ್ ಕಳಿಸ್ಬಿಟ್ರು.
ಹೊರಟೋದು. ಆವತ್ತಿನಿಂದ ಸುಮ್ಮನೆ ಇದ್ದು ಮನೆಯಲ್ಲಿ. ಇವಾಗ ರಾತ್ರಿ ಬಂದು ಮನೆಗೆ ಬಂದು ನಿಮ್ಮ ಹುಡುಗನ ಗಾಡಿ ಸಿಕ್ಕಿದೆ ಅಮ್ಮ ಬನ್ನಿ ಮನೆ ಇಲ್ಲಿಗೆ ಬನ್ನಿ ಅಂತ ಅಂದು ಬಂದಿದ್ದೀವಿ. ಹೇಳ್ತಾಯಿದ್ರು ಅವರು ಇದ್ರಲ್ಲಿ ಇದು ಮಾಡಿದ್ರಲ್ಲ ಅವರು ಯಾರೋ ಒಂದು ಲೇಡಿ ಮಾಡಿಸಿದಾಳೆ ಈ ಥರ ಅವಳು ಬೇರೆಯವ್ರಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡೋದಂತೆ, ನಿಮ್ಮ ಹುಡುಗ ನಾನು ಮಾಡ್ಕೊ ಅಂತ ಹೇಳಿದ್ನಂತೆ ಅಂತ. ಹಂಗೆ ಹೇಳಿದ್ರೆ ಕಾನೂನೆಲ್ಲಪ್ಪ ಹೋಗಿತ್ತು, ಒಳಗೆ ಹಾಕಿಸ್ಬೇಕಿತ್ತು. ಇಲ್ಲ ನಾವು ತಂದೆ ತಾಯಿ ಇರಲಿಲ್ವಾ, ನಮ್ಮ ಹತ್ರ ಬರಬೇಕಿತ್ತು. ಬಂದು ನಿಮ್ಮ ಹುಡುಗ ಈ ಥರ ಕಾಟ ಕೊಡ್ತಾ ಇದ್ದಾನೆ, ನಾನು ಮಾಡ್ಕೊತ ಅಂತ ಮಾಡ್ತಾ ಇದ್ದಾನೆ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಮಗೆ ನಾವೇನು ಬುದ್ಧಿ ಹೇಳ್ಬೇಕು ಹೇಳ್ತಾ ಇದ್ದು ತಪ್ಪಿಸ್ತಾ ಇದ್ದು. ಅದು ಇಲ್ಲ ಅಂತಂದರೆ ಅವ್ನು ಹಂಗೂ ಇದು ಮಾಡಿದ್ರೆ ಒಳಗಡೆ ಹಾಕಿಸ್ಬೇಕಿತ್ತು. ಈ ಥರ ಮಾಡಿಸಿ ಏನಪ್ಪ ಸಿಕ್ತು ಅವಳಿಗೆ, ಅವಳ ಮನೆ ಹಾಳಾಗೋಗ ವಿಷಯನೇ ಗೊತ್ತಿಲ್ಲ, ಈಗಲೇ ಗೊತ್ತಾದದ್ದು ವಿಷಯ. ನೀವು ಪೊಲೀಸ್ನವರೇ ಬಂದಿದ್ರು ಮನೆ ಹತ್ರ ಇಬ್ಬರು, ಹಿಂಗೆ ಬೆಳಗ್ಗೆ ಬನ್ನಿ ಮಿಸ್ಸಿಂಗ್ ಆಗೈತೆ ಅಂತೇಳಿ ಕಂಪ್ಲೇಂಟ್ ಕೊಡಿರಂತೆ. ಅಲ್ಲೊಂದು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇಲ್ಲಿಗೂ ಬಂದಿದ್ರಿ, ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಬನ್ನಿ 10 ಗಂಟೆಗೆ ಅಂತ ಹೇಳೋದ್ರು. ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದರು. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ತಂಗಿ ಫೋನ್ ಮಾಡ್ತು ನನಗೆ, ಅಕ್ಕ ಏನಾರು ವಿಷಯ ಗೊತ್ತಾಯ್ತಾ, ಏನಾಯಿತು ಅಕ್ಕ ಅಂತ. ನಾನು ಏನಮ್ಮ ಏನು ಮಾತಾಡ್ತಿದ್ಯಾ ಅಂತ ಅಂದೆ. ಆಮೇಲೆ ಹಿಂಗೆ ಫೋನ್ ಮಾಡಿತ್ತು ಅಮ್ಮ, ಹಿಂಗೆ ಏನೋ ತೊಂದರೆ ಆಗೈತೆ ಅಂತ ಅಂತು. ಆಮೇಲೆ ನಾನು ನಮ್ಮಪ್ಪಂಗೆ ಫೋನ್ ಮಾಡಿದೆ. ಆವಾಗ ನಮ್ಮಪ್ಪ ಇಲ್ಲಮ್ಮ ಈ ಥರ ವ್ಯಕ್ತಿನೇ ಇಲ್ಲ, ಹೊರ್ಟೋಗೈತೆ ಅಂತ ಹೇಳ್ತಾವ್ರೆ, ಬಾಮ್ಮ ಅಂತ ಫೋನ್ ಮಾಡಿದ್ರು. ಆವಾಗ ಬಂದೆ. ಏನು ಗೊತ್ತಿಲ್ಲ ನನಗೆ, ಯಾವತ್ತೂ ಏನು ಹೇಳೂ ಇಲ್ಲ ಅವನು. ಅಷ್ಟೊಂದು ಫ್ರೀಯಾಗಿ ಮಾತಾಡ್ತಾ ಇರಲಿಲ್ಲ ನಮ್ಮ ಹತ್ರನೂ. ಹಂಗೂ ಮನೆಯಲ್ಲೇ ಯಾವ್ದಾರ ನೋಡಿ ಇಷ್ಟ ಆದರೆ ಮದುವೆ ಮಾಡೋಣ, ಇನ್ನು ಚಿಕ್ಕ ವಯಸ್ಸಲ್ವ ಮಾಡ್ಕೊಂಡು ಚೆನ್ನಾಗಿರಲಿ ಅಂತ ನೋಡ್ತಾ ಇದ್ದರು. ಅವನಿಗೂ ಹೇಳಿದರು ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಕಣಪ್ಪ, ಇಷ್ಟ ಆದರೆ ಮಾಡ್ಕೊಂಡು ಚೆನ್ನಾಗಿರು ಅಂತ ನಾವೆಲ್ಲರೂ ಹೇಳಿದ್ವಿ. ಸೋಮವಾರ ಬಂದ್ಬಿಟ್ಟು ಹಿಂಗೆ ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಪ್ರಸಾದ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿದ್ದೆ. ಅವತ್ತು ನೋಡಿದ್ದೆ, ಲಾಸ್ಟ್ ಏನು ನೋಡಲೇ ಇಲ್ಲ. ಏನು ಮನೆ ಮಾಲೀಕರಿಗೆ ಕರೆ ಮಾಡಿ 2 ಮನೆ ಖಾಲಿ ಮಾಡ್ತೀವಿ ಅಂತ ಅಡ್ವಾನ್ಸ್ ಬೇಕು ಅಂತ ಹೇಳಿದ್ರಂತೆ. 2 ದಿನ ಬಿಟ್ಟು ಬರ್ತೀವಿ ಅಂತ ಹೇಳಿ ಹೋಗಿದ್ರಂತೆ. ಮನೆ ಮಾಲೀಕರು ಕೂಡ ಇತ್ತ ಗಮನ ಕೊಟ್ಟಿರಲಿಲ್ವಂತೆ. ಸದ್ಯ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಊರ್ಮಿಳಾ ವಿನಯ್ ಆತನ ಸ್ನೇಹಿತ ಧನುಷ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ. ಪ್ರಶಾಂತ್ ಕೆಸಿ, ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ.